ನಮ್ಮ ಪಿ ಯು ಸಿಯಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಮಕ್ಕಳೆಲ್ಲ ಪಿ ಯು ಸಿಯಲ್ಲಿದ್ದಾರೆ. ನಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಇರ್ತದೆ ಅಲ್ವಾ ಮಕ್ಕಳ ಮೇಲೆ. ಅದೇ ಟೈಮಲ್ಲಿ ನಾವು ನಮ್ಮ ಮಕ್ಕಳಿಗೆ ತುಂಬ ಪ್ರೊಟೆಕ್ಟಿವ್ ಆಗ್ತೇವೆ. ಪ್ರೊಟೆಕ್ಟಿವ್, ಒಬ್ಬಳೇ ಮಗಳು ಇರ್ಬೋದು, ಒಬ್ಬಳೇ ಮಗ ಇರ್ಬೋದು, ಇಬ್ಬರು ಇರ್ಬೋದು. ಆದರೆ ಕೆಲವೊಮ್ಮೆ ನಾವು ಏನು ಮಾಡ್ತೇವೆ, ನಾವು ಮಾಡಿದ ತಪ್ಪನ್ನ ನಾವು ತಂದೆಯಿಂದ, ತಾಯಿಯಿಂದ, ಶಾಲೆಯ ಶಿಕ್ಷಕರಿಂದ ಅಡಗಿಸಿಕೊಳ್ತೇವೆ ನಾನು ಮಾಡ್ತೇನೆ ಪ್ರಾಕ್ಟಿಕಲಿ. ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಮಗ ನನ್ನ ಲಾಡ್ಲ, ನಾನು ಹೇಳಿದಲ್ಲ 2 ಮಕ್ಕಳಿಗೆ ಟೈಮ್ ಕೊಡ್ಲಿಕ್ಕೆ ಜಾಸ್ತಿ ಆಗಲಿಲ್ಲ. ಈಗ ಮ್ಯಾಕ್ಸಿಮಮ್ ಟೈಮನ್ನು ನನ್ನ ಮಗನೊಂದಿಗೆ ನಾನು ಸ್ಪೆಂಡ್ ಮಾಡ್ತೇನೆ. ಅವ ಮಿಸ್ಟೇಕ್ ಮಾಡಿದರೆ ತಾಯಿ ಹತ್ರ ನಾನು ಅದನ್ನು ಮುಚ್ಚಿಡ್ತೇನೆ. ಅದು ನಾನು ಮಾಡುವ ತಪ್ಪು. ಎಷ್ಟೋ ಜನರು ಮಾಡ್ತಾರೆ, ಈಗಲೂ ಮಾಡ್ತಾರೆ. ಕಳೆದ 2 ವಾರಗಳ ಹಿಂದೆ ತೊಕ್ಕೊಟ್ಟುನಿಂದ ಒಬ್ಬ ಲೇಡಿ ನನಗೆ ಕಾಲ್ ಮಾಡಿದ್ರು. ನಮ್ಮ ದೈಜಿ ವರ್ಲ್ಡ್ ಆಫೀಸಲ್ಲಿ ನಾವು ವರ್ಷಕ್ಕೆ ಒಂದು 10-20 ಮಕ್ಕಳಿಗೆ ಇಂಟರ್ನ್ಶಿಪ್ ಕೊಡ್ತೇವೆ ಜರ್ನಲಿಸಮ್ ಅಲ್ಲಿ. ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ನಿಂದ ಮಕ್ಕಳು ಬರ್ತಾರೆ, ಯೂನಿವರ್ಸಿಟಿಯಿಂದ, ನಿಟ್ಟೆ, ಅಲೋಷಿಯಸ್ ಎಲ್ಲಿಂದ ಬರ್ತಾರೆ. ಆದರೆ ಒಬ್ಳು ತಾಯಿ ನನಗೆ ಕಾಲ್ ಮಾಡಿ ಹೇಳಿದ್ರು, ನನ್ನ ಮಗಳಿಗೆ ಇಂಟರ್ನ್ಶಿಪ್ ಬೇಕು, ಕಾಲೇಜಿಂದ ನಿಮ್ಮ ಸಂಸ್ಥೆ ರೆಕಮೆಂಡ್ ಮಾಡಿದ್ದಾರೆ. ಆಯ್ತಮ್ಮ, ನೋ ಪ್ರಾಬ್ಲಮ್. ಆದರೆ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರು. ಏನು? ಅಲ್ಲ, ಅವರಿಗೆ ಆಫೀಸಿಗೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ, ವರ್ಕ್ ಫ್ರಮ್ ಹೋಮ್, ಮನೆಯಿಂದ ಇಂಟರ್ನ್ಶಿಪ್ ಪಡೆಯಬಹುದಾ? ಮನೆಯಿಂದ ಇಂಟರ್ನ್ಶಿಪ್ ಹೇಗಮ್ಮ ಅದು? ಅಲ್ಲ, ಅವಳು ಚಿಕ್ಕಂದಿನಿಂದ ಕೂಡ ನನ್ನೊಟ್ಟಿಗೆನೇ ಇದ್ದವಳು, ಒಬ್ಬಳೇ ಮಗಳು, ಮನೆಯಿಂದ ಹೊರಗೆ ಹೋಗಿ ಗೊತ್ತಿಲ್ಲ. ನನಗೆ ಶಾಕ್ ಆಯಿತು, ಈ ಕಾಲದಲ್ಲಿ ಕೂಡ ಹಿಂಗೆ ನಡೀತದ ಅಂತ. ನಾನು ಹೇಳಿದೆ, ಮೇಡಮ್, ಮನೆಯಿಂದ ಮಾಡುವುದಾದ್ರೆ ಏನು ನನ್ನ ಅಡ್ಡಿ ಇಲ್ಲ. ಆದರೆ ಒಂದು, ನೀವು ಕಾಲೇಜಿಂದ ಪರ್ಮಿಷನ್ ತಗೊಳ್ಬೇಕು. ಸೆಕೆಂಡ್ ಥಿಂಗ್, ನಮ್ಮ ಸರ್ಟಿಫಿಕೇಟ್ ಅಲ್ಲಿ ನಾವು ಕೊಡ್ತೇವೆ ಮನೆಯಿಂದ ವರ್ಕ್ ಮಾಡಿದಂತ. ಅದು ಬೇಡದಿದ್ರೆ ಕಳಿಸಿ. ಅಲ್ಲ, ಒಬ್ಬಳಿಗೆ ಬಸ್ಸಲ್ಲಿ ಬಂದು ಗೊತ್ತಿಲ್ಲ. ನಾನು ಹೇಳಿದೆ, ಈಗ ಡಿಗ್ರಿ ಆದ ನಂತರ ಏನು ಮಾಡ್ತೀರಮ್ಮ? ಕೆಲಸಕ್ಕೆ ಹೋಗ್ತಾಳಲ್ಲ ಅವಳು, ಏನು ಮಾಡ್ತೀರಿ? ಅದೇ ನಾನು ಯೋಚಿಸುವುದು ಏನು ಮಾಡುವುದಂತ. ಅವರು ಕೂಡ ನನಗೆ ಹೇಳುದು, ಅದೇ ನಾನು ಯೋಚಿಸುವುದು ಏನು ಮಾಡುವುದಂತ. ನೋಡಿ, ಫಸ್ಟ್ ಅವರು ಮಾಡಿದ ತಪ್ಪೇನೆಂದ್ರೆ, ಆಕ್ಚುಲಿ ಇಂಟರ್ನ್ಶಿಪ್ಗೆ ಬೇಕಿದ್ರೆ ಖುದ್ದು ಮಗಳಾಗಿ ಕಾಲ್ ಮಾಡಬೇಕು. ಶಿ ಇಸ್ ಅಬೌವ್ 18, ಜರ್ನಲಿಸ್ಟ್ ಸ್ಟೂಡೆಂಟ್, ನಾಳೆ ಜರ್ನಲಿಸ್ಟ್ ಆಗುವವರು. ತಾಯಿಯಿಂದ ಕಾಲ್ ಮಾಡಿ ಅವಳಿಗೆ ಮನೆಯಿಂದ ಕೆಲಸ ಮಾಡಬೇಕು, ಹೊರಗಡೆ ಬರಲಿಕ್ಕೆ ಆಗುವುದಿಲ್ಲ. ನೋಡಿ, ನಮ್ಮಲ್ಲಿ ಕೂಡ ಇದ್ದಾರೆ. ತಪ್ಪನ್ನು ಅಡಗಿಸಿಟ್ಟುಕೊಳ್ಳುವುದು, ಓವರ್ ಪ್ರೊಟೆಕ್ಟಿವ್ ಮಾಡುವುದು, ಹೊರಗೆ ಕಳಿಸುವುದು ಇಲ್ಲ. ನಾನು ಹೇಳ್ತೇನೆ ನಿಮಗೆ, ಕ್ರಾಂತಿವೀರ್ ಚಿತ್ರವನ್ನು ಯಾರಾದರೂ ನೋಡಿದ್ದೀರಾ? ಹಿಂದಿ ಫಿಲ್ಮ್, ನಾನಾ ಪಟೇಕರ್ದು. 30 ವರ್ಷಗಳ ಹಿಂದಿನ ಫಿಲ್ಮು. ಅದರಲ್ಲಿ ಕೆಲವು ಡಯಲಾಗ್ಸ್ ಈಗ ಕೂಡ ಪ್ರಸ್ತುತ. ನಾನು ಆ ಫಿಲ್ಮನ್ನು ಅಟ್ಲೀಸ್ಟ್ 10 ಸಲ ನೋಡಿದ್ದೇನೆ. 10 ಸಲ ಈಗಲೂ ಕೆಲವು ನನಗೆ ಮನಸ್ಸಾದಾಗ ನೋಡ್ತೇನೆ. ಅದರಲ್ಲಿ ನಾನಾ ಪಟೇಕರದೊಂದು ಡೈಲಾಗ್ ಉಂಟು, ಅದು ನಮಗೆ ತುಂಬ ಪಾಠ ಕಲಿಸ್ತದೆ. ಒಬ್ಬ ವಿಧವೆ ಸ್ತ್ರೀ ತನ್ನನ್ನು ಅಟ್ಯಾಕ್ ಮಾಡಲು ಗೂಂಡಗಳು ಬರುವಾಗ ಬೊಬ್ಬೆಡ್ತಾಳೆ, ಬಚಾವೋ 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 ಅಂತ. ಆವಾಗ ನಾನಾ ಪಟೇಕರ್ ಒಂದು ಜೋಕಾಲಿಯಲ್ಲಿ ಮಲಗಿ ಜೋರಾಗಿ ನಗ್ತಾರೆ, ಅಂತ. ಏನೇ ಕ್ಯಾರೇ ಮಾಡಲ್ಲ. ಮತ್ತು ಕೂಡ ಹೇಳ್ತಾಳೆ, ಪ್ಲೀಸ್ ಹೆಲ್ಪ್ ಮೀ. ಅವಳ ಪುಟ್ಟ ಮಗು ಬರ್ತದೆ, ಪ್ಲೀಸ್ ಹೆಲ್ಪ್ ಮೈ ಮಾಮ್. ನೋ, ಇವನು ನಗ್ತಾನೆ. ಆವಾಗ ಆ ವಿಧವೆ ಸ್ತ್ರೀ ಹೇಳ್ತಾಳೆ, ಏ ಕ್ಯಾ ಬಚಾಯೇಗ ಅಂತ ಇನ್ಸಲ್ಟ್ ಮಾಡ್ತಾರೆ ನಾನಾ ಪಟೇಕರ್ ಅಂತ. ಆವಾಗ ನಾನಾ ಪಟೇಕರ್ ಎದ್ದು ಹೇಳ್ತಾರೆ, ಆಜ್ ಬಚಾಯೇಗ ಕಲ್ ಕೌನಾಯೇಗ. ಇವತ್ತು ನಾನು ನಿನ್ನನ್ನು ರಕ್ಷಣೆ ಮಾಡಬಲ್ಲೆ, ನಾಳೆ ಯಾರು ಬರ್ತಾರೆ? ದೇವರು ನಿನಗೆ 2 ಕೈಯನ್ನು ಕೊಟ್ಟಿದ್ದಾರೆ, ಕಾಲನ್ನು ಕೊಟ್ಟಿದ್ದಾರೆ, ಹೊಡಿತಾಳೆ, ಗುಂಡಗಳನ್ನು ಒದ್ದು ಓಡಿಸ್ತಾಳೆ. ಇದೇ ಮಾತು ನಮಗೆ ಅಪ್ಲೈ. ಡಿಗ್ರಿ ಆಗುವವರೆಗೆ ನೀವು ನಮ್ಮ ಮಕ್ಕಳನ್ನ ರಕ್ಷಿಸಬಹುದು. ಜಾಬಿಗೆ ಹೋದ ಮೇಲೆ ಅಲ್ಲಿ ತಪ್ಪು ಮಾಡಿದರೆ ನೀವು ಹೋಗ್ತೀರಾ? ನೀವು ಹೋಗ್ತೀರಾ? ಇಲ್ಲ. ಅವರು ಇಂಡಿಪೆಂಡೆಂಟ್ ಆಗಬೇಕಾದ್ರೆ ಇವತ್ತೇ ನಾವು ಕಲಿಸಬೇಕು. ಇಂಡಿಪೆಂಡೆಂಟ್ ಆಗಲಿಕ್ಕೆ ಇವತ್ತೇ ಮನೆಯಿಂದ ಒಬ್ಬನನ್ನ ಹೊರಗೆ ಕಳಿಸುವಂತೆ ಮಾಡಬೇಕು. ಯಾಕೆಂದ್ರೆ ಒಮ್ಮೆ ಮದುವೆ ಆಗಿ ಹೋದ ನಂತರ ಒಬ್ಬ ಹುಡುಗಿ, ಅವಳಿಗೆ ತಾಯಿ ತಂದೆ ಹೋಗಿ ರಕ್ಷಣೆ ಮಾಡ್ಲಿಕ್ಕೆ ಆಗ್ತದ? ತಪ್ಪು ಮಾಡಿದ್ರೆ, ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಅವರವರು ಸೆಟ್ಲ್ ಮಾಡ್ಬೇಕಲ್ಲ. ನಾವು ಹೇಗೆ ಹೋಗುವುದು? ಸೊ ಈ ಒಂದು ಮಾತನ್ನ ದಯಮಾಡಿ ಗಮನದಲ್ಲಿಟ್ಟುಕೊಳ್ಳಿ. ನನ್ನ ಮಾತನ್ನ ಕೊನೆಗೊಳಿಸುವುದಕ್ಕಿಂತ ಮುಂಚೆ ಒಂದು, ನಿಮ್ಮ ಎಲ್ಲರಲ್ಲಿ ಕೂಡ ಪೇರೆಂಟ್ಸ್ ಅಲ್ಲಿ ಒಂದು ರಿಕ್ವೆಸ್ಟ್, ಮಕ್ಕಳನ್ನ ಇಂಜಿನಿಯರ್ ಮಾಡಿ, ಡಾಕ್ಟರ್ ಮಾಡಿ, ಏನು ನಿಮಗೆ ಬೇಕು, ಅವರಿಗೆ ಏನು ಬೇಕು ಅದೆಲ್ಲ ಮಾಡಿ. ಅದರ ಜೊತೆಗೆ ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ
ಅಟೆಂಪ್ಟ್ ಮಾಡುವಂತೆ ನೀವು ಪ್ರೋತ್ಸಾಹ ಮಾಡಿ. ಸಿವಿಲ್ ಸರ್ವಿಸ್ ಇರ್ಬೋದು, ಅಥವಾ ನಮ್ಮ ಸ್ಟೇಟ್ ಲೆವೆಲಲ್ಲಿ ಇರ್ಬೋದು, ಅಥವಾ ಸೆಂಟ್ರಲಲ್ಲಿ ಇರ್ಬೋದು. ಕಳೆದ 7 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ. ಒಂದೇ ಒಂದು IAS ಆಫೀಸರ್ ನಮ್ಮಲ್ಲಿಲ್ಲ, ಒಂದೇ ಒಂದು IPS, ಒಂದೇ ಒಂದು IRS ಆಫೀಸರ್ ನಮ್ಮಲ್ಲಿ ಇಲ್ಲ. ಯಾಕೆ ಇಲ್ಲ? ಪೇರೆಂಟ್ಸ್ ಎನ್ಕರೇಜ್ ಮಾಡ್ತಾ ಇಲ್ಲ, ಟೀಚರ್ಸ್ ಕೂಡ ಜಾಸ್ತಿ ಟ್ರಬಲ್ ತೆಗೆದುಕೊಳ್ತಾ ಇಲ್ಲ. ಮಕ್ಕಳಿಗೆ ಬಿಡಿ. ನಾನು ಮೊನ್ನೆ ಒಂದು ಕಾಲೇಜಿಗೆ ಹೋಗಿದ್ದೆ, ನಾನು ಕೇಳಿದೆ UPSC ಎಕ್ಸಾಮ್ ನಮ್ಮ ಬಗ್ಗೆ ಎಷ್ಟು ಜನರಿಗೆ ಗೊತ್ತಂತ. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾರೂ ಇಲ್ಲ. ಇದಕ್ಕೆ ಕಾರಣ ಏನೆಂದರೆ, ಎಲ್ಲರ ಮನಸ್ಸಲ್ಲಿದೆ ಅದು ತುಂಬ ಬ್ರಿಲಿಯಂಟ್ ಇರಬೇಕು, ಅದು ಇರಬೇಕು, ಇದು ಇರಬೇಕಂತ. ಏನಿಲ್ಲ, ಸ್ಮಾರ್ಟ್ ಇರಬೇಕು, ಜನರಲ್ ನಾಲೆಜ್ ಇರಬೇಕು, ಸ್ವಲ್ಪ ಸೈನ್ಸ್ ಮ್ಯಾಥ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ನೀವು ಬೇಕಾದರೆ 12th ಫೇಲ್ ಎಂದ ಮೂವಿ ಇದೆ, ಇಲ್ಲದ್ರೆ ಬುಕ್ ಇದೆ, ನೋಡಿ. 12th ಕ್ಲಾಸಲ್ಲಿ 5 ಸಬ್ಜೆಕ್ಟಲ್ಲಿ ಫೇಲ್ ಆದ ಹುಡುಗ ಇವತ್ತು ಮುಂಬೈಯಲ್ಲಿ IPS ಆಫೀಸರ್, DGP ಆಗಿದ್ದಾರೆ. ಹಾಗಿದ್ರೆ 99%, 620 ಕೊಡುವ ನಮ್ಮ ಮಕ್ಕಳಿಗೆ ಒಂದು ಅಟೆಂಪ್ಟ್ ಮಾಡಲಿಕ್ಕೆ ಆಗೋದಿಲ್ವಾ? ನಿಮಗೆ IPS IAS ಆಗಲಿಕ್ಕೆ ಆಗೋದಿಲ್ವಾ? ಆಗ್ತದೆ, ಆದರೆ ಕೇವಲ ಇಚ್ಛಾಶಕ್ತಿ ಬೇಕು. ಕಾಲೇಜ್ ಪ್ರಿನ್ಸಿಪಲ್ ಮತ್ತು ಲೆಕ್ಚರರ್ಸ್ ಹತ್ರ ಕೂಡ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಕ್ಲಾಸಲ್ಲಿ ಆದರೂ ಈ UPSನ ಬಗ್ಗೆ, ಗವರ್ಮೆಂಟ್ ಎಕ್ಸಾಮ್ ಪವರ್ ಇದೆ, ತುಂಬ ಪವರ್ ಇದೆ. ನಮ್ಮ ಬಡವರನ್ನು ಅಪ್ಲಿಫ್ಟ್ ಮಾಡುವಂತಹ ಏಕೈಕ ಹುದ್ದೆಗಳೆಂದರೆ ಅವು ಸಿವಿಲ್ ಸರ್ವಿಸ್, ಗವರ್ಮೆಂಟ್ ಜಾಬ್ಸ್. ಪಿಯೋನ್ನಿಂದ ಹಿಡಿದು ಟಾಪ್ ಸೆಕ್ರೆಟರಿಯವರೆಗೆ ಅಷ್ಟೊಂದು ಪವರ್ ಇದೆ. ನಿಮ್ಮಲ್ಲಿ ಗವರ್ಮೆಂಟ್ ಎಂಪ್ಲಾಯೀಸ್ ಇರಬಹುದು, ನಿಮ್ಮ ಕೈಯಲ್ಲಿ ಏನು ಪವರ್ ಇದೆ ಅಂತ ನಿಮ್ಗೆ ಗೊತ್ತು. ಅದನ್ನು ನಮ್ಮ ಮಕ್ಕಳಿಗೆ ಬರುವಂತೆ ಮಾಡಿ, ಮನೆಯಲ್ಲಿ ಎನ್ಕರೇಜ್ ಮಾಡಿ, ಅಟೆಂಪ್ಟ್ ಮಾಡಲಿ. 1, 2, 3, 4 ಫೇಲ್ ಆಗಿ ಪರವಾಗಿಲ್ಲ, ನಾಲೆಜ್ ಗೇನ್ ಆಗುತ್ತದೆ, ವರ್ಷ ವೇಸ್ಟ್ ಆಗುವುದಿಲ್ಲ, ಜೊತೆಗೆ ಮಾಡಬಹುದು. ಇಂಜಿನಿಯರ್ ಆದ ನಂತರ, ಡಾಕ್ಟರ್ ಆದ ನಂತರ ಜೊತೆಗೆ ನಮಗೆ ಮಾಡಬಹುದು. ಮತ್ತೆ ಲಾಸ್ಟ್ ಥಿಂಗ್ ಈಸ್, ನಮ್ಮ ಹೆಣ್ಣು ಮಕ್ಕಳನ್ನು ದಯಮಾಡಿ ಆದಷ್ಟು ಕಲಿಸಿ. ತುಂಬ ಜನರ ಒಂದು ಮನಸ್ಸಲ್ಲಿದೆ, ಹೆಣ್ಣು ಮಗಳು ಮದುವೆ ಆಗಿ ಹೋಗುವವಳು ಬೇಡ, ಆದಷ್ಟು ಕಲಿಸಿ ಅವರನ್ನು ಆಫೀಸರ್ ಮಾಡಿ. ಎಷ್ಟೆಲ್ಲ ಗಂಡು ಮಕ್ಕಳಿಗೆ ಅವಕಾಶವಿದೆಯೋ ಅಷ್ಟೇ ಹೆಣ್ಣು ಮಕ್ಕಳಿಗೆ ಕೂಡ ಇದೆ. ಒಬ್ಬ ಗಂಡು ಯಶಸ್ವಿಯಾದರೆ ಅವನ ಕುಟುಂಬ ಉದ್ಧಾರ ಆಗುತ್ತೆ, ಒಬ್ಬ ಮಹಿಳೆ ಯಶಸ್ವಿಯಾದರೆ ಇಡೀ ಸಮಾಜ ಉದ್ಧಾರ ಆಗುತ್ತೆ. ಆ ಕೆಲಸವನ್ನು ನಮ್ಮ ಪೇರೆಂಟ್ಸ್ ಮಾಡಬೇಕು.